ಜೊತೆ ಶಾಸಕರಿದ್ದಾರೆ ಮಾತಾಡ್ಸೋಣ. ಸರ್, ಮೂರ್ತಿ ಚಿಕ್ಕದಾದ್ರೆ ಕಿಡಿ ದೊಡ್ಡದು ಅನ್ನೋ ಮಾತು ಇವಳು ನೋಡಿ ಹೇಳ್ಬೋದಾ ಅಂತ. ಮೂರ್ತಿ ಟಿವಿನಲ್ಲಿ ನೋಡಿದ್ದೆ ಬೇರೆ, ಇಲ್ಲಿ ಸಿಗೋದೇನು ಬೇರೆ. ಇಲ್ಲಿ ನೋಡ್ಬೇಕಾ? ಅಲ್ಲಿ ಸ್ವಲ್ಪ ನೋಡಿದ್ದು ನನಗೆ ಫಸ್ಟ್ ಆ ಶಾಕಿಂದ ನಾನು ಇನ್ನೂ ಹೊರಗೆ ಬರಲಿಲ್ಲ. ಏನನ್ಸುತ್ತೆ ಇವತ್ತು? ಇಲ್ಲ, ಭಾಳ ಖುಷಿಯಾಗಿದೆ ನೋಡಿ. ಎಷ್ಟು ಕಳಕಳಿ ಈ ಮಗುವಿನ ಬಗ್ಗೆ. ನಾನು ಮೊನ್ನೆ ಬಾಂಬೆಗೆ ಒಂದು ಫಂಕ್ಷನ್ಗೆ ಹೋಗಿದ್ದೆ, ನಾವು ಬೋರಿವೆಲೆಯಲ್ಲಿ. ಅಲ್ಲಿ ಸುಮಾರು ಒಂದು 10-20 ಜನ ಹೇಳು ಎಂಕಲ್ನ ಬಾಲ್ಯ ಒಂಜಿ ಕಂಟೆಸ್ಟ್ ಮಲ್ದೋಲು ಒಂಜಿ ಅಣ್ಣ ಇದು ಸಪೋರ್ಟ್ ಮಲ್ಪೋಡು ಎಮ್ಮಣ್ಣೆ ಸೋಷಿಯಲ್ ಮೀಡಿಯಾ ಬಿಡೊಂದಿಲ್ಲ ಎಂಕುಲು ಅಂಜನೆ ಪ್ರೆಸ್ ಮೀಟ್ಲ ಮಲ್ದ ಎಂಕುಲು ಅಂತ ಹೇಳ್ತಿದ್ದೆ ನಾನು. ಹಾಗಾಗಿ ಅಂದರೆ ಅವರ ಮನೆಯವರಲ್ಲ, ಅವ್ರ ಕುಟುಂಬ ಅಲ್ಲ, ನಮ್ಮ ಊರಲ್ಲ, ಮುಂಬೈಯಲ್ಲಿ ಕೂಡ ಅಂದರೆ ಮಗುವಿನ ಪ್ರತಿಭೆ. ಮತ್ತು ಈ ಪಟಪಟ ಮಾತಾಡ್ತಾರಲ್ಲ, ಅಂತರಂಗ ಭಾಳ ಶುದ್ಧ. ಯೋಚನೆ ಮಾಡೋನು ಅದೇನು ಮಾಡ್ತಾರೆ, ಒಳ್ಳೇದು ಕರೆದು ಸಾಧಕ ಬಾಧಕ ಯೋಚನೆ ಮಾಡಿ ಮಾತಾಡ್ತಾರೆ. ಈ ಮಗು ಆಗಲ್ಲ. ಏನು ಅದು ಅದು ದಿಲ್ ಕಾ ಬಾತ್ ಅಂತಾರೆ, ಮುಂಬೈಯಲ್ಲಿ ದಿಲ್ ಕಾ ಬಾತ್ ಅಂತಾರೆ. ಅಂದರೆ ದಿ ವರ್ಡ್ಸ್ ಫ್ರಮ್ ದಿ ಡೆಪ್ತ್ ಆಫ್ ದಿ ಹಾರ್ಟ್ ಅಂತ ಹೇಳ್ತಾರೆ. ಸೊ ಆ ಹೃದಯದಿಂದ ಮಾತಾಡುವಂಥ ಮಗು ಇದು. ಹಾಗಾಗಿ ಈ ಮಟ್ಟಕ್ಕೆ ಇರಲಿಕ್ಕೆ ಸಾಧ್ಯ ಆಯಿತು. ಒಂದು ಬದುಕು ಹಾಗೆ ಒಂದು ದೊಡ್ಡ ಪರೀಕ್ಷೆ ಇತ್ತು ನಮಗೂ. ಸ್ವಲ್ಪ ನನಗೆ ಸಿಗೋದು ರಾತ್ರಿ 1 ಗಂಟೆ ಮೇಲೆ ಯಾವುದೋ ಒಂದು ಚಾನಲ್ ಹಾಕಿದ್ದು ಅಲ್ಲಿ ಬರ್ತಿದ್ದು ನೋಡ್ತಾ ಇದ್ದೆ ನಾನು. ಅವಾಗ ಇವಳು ಮಾತು ಭಾಳ ಮುದ್ದು ಮಾತು ಕೇಳಲಿಕ್ಕೆ ಭಾಳ ಖುಷಿ ಆಗ್ತಿತ್ತು. ಅದರ ಸೆಂಟ್ರಲ್ಲಿ ಒಂದೊಂದು ತುಳುನಲ್ಲಿ ಒಂದೊಂದು ವರ್ಡ್ಸ್ ಬರ್ತಿತ್ತು. ಹಾಗೆ ಭಾಳ ಈಗ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಅದನ್ನು. ಹಾಗಾಗಿ ನಿಮ್ಮೆಲ್ಲ ಹರಕೆ ಇರಬೇಕು ಈ ಮಗುವಿನ ಮೇಲೆ. ತುಂಬ ಉತ್ತಮ ಅವಕಾಶಗಳು ಸಿಗಬೇಕು ಅಂತೇಳಿ ಹಾರೈಸ್ತೇನೆ. ಶಾಸಕರಾಗಿ ತಾವು ಮುಂದೆ ಹೇಗೆ ಅವಳನ್ನು ಕೈ ಹಿಡಿತೀರಿ, ಯಾವುದೋ ದಾರಿ ತೋರಿಸ್ತೀರಿ ಅಂತ? ಅಲ್ಲ, ವಾಟ್ ಬೆಸ್ಟ್ ಪಾಸಿಬಲ್. ಈಗ ನನ್ನ ಹತ್ರ ಎಲ್ಲೇ ಸಾಧ್ಯತೆ ಇದೆಯೋ ಖಂಡಿತ. ಈಗ ಅವಳು ದನ ಸಾಕಿದ್ರೆ ನಾನೇ 1-2 ಹಸು ನಾನು ಕೊಡ್ತೇನೆ ಅವಳಿಗೆ. ಅದು ಸುಲಭಜ್ಜಿ ಮಾತ್ರ. ಈಗ ಈ ಪಂಡಿತಿಗೆ ಊರಜ್ಜಿ ಪಂಡ పేరు బొరిన మాత్రం ಅಂಬಿಗೆ ಬುಡಾಪುಡು ಇಲ್ಲ. ಬಟ್ ಅವಳ ಸಂಕಲ್ಪ ಇದೆಯಲ್ಲ, ಒಂದು ನೋಡಿ, ಅದು ಶುದ್ಧಾಂತರಂಗ. ನಾನು ಅವಳು ದುಡ್ಡು ಸಿಕ್ಕರೆ ಏನು ಮಾಡಿ ನಾನು 20 ಹಸು ತೊಗೊಳ್ತೇನೆ ಅಲ್ಲಿ ಅಂದರೆ ಅದು ಶುದ್ಧಾಂತರಂಗ, ಒಂದು ಒಳ್ಳೆಯ ಸಂಕಲ್ಪ ಇದೆಯಲ್ಲ. ಹಾಗಾಗಿ ಹೇಳ್ತಾರೆ, ಸಂಕಲ್ಪ ಶುದ್ಧಿ ಇದ್ದಲ್ಲಿ ಸಂಕಲ್ಪ ಸಿದ್ಧಿ ಖಂಡಿತ ಆಗ್ತಾ ಅಂತೆ. ಹಾಗಾಗಿ ಇವತ್ತು ಮುಂದಿನ ದಾರಿ ಹೇಳ್ತಾರೆ, ಗೆಲುವಿಗೆ ಹಲವು ತಂದೆ ಸೋಲು ಅನಾಥ ಅಂತಾರೆ. ನಾವು ಬದುಕಲ್ಲಿ 10 ಸಲ ಸೋತು 11 ಸಲ ಗೆದ್ದಂಥವ್ರು. ಹಾಗೆ ಇದು ಈ ಗೆಲುವಿನ ಓಟ. ಹಾಗೆ ಈ ಓಟ ಮತ್ತು ಹೋಗ ಇದೇ ರೀತಿ ಮುಂದುವರಿತಾ ಇರಲಿ. ನಾವು ನಂಬಿರ್ತಕ್ಕಂಥ ಎಲ್ಲೂರು ವಿಶ್ವನಾಥ ದೇವರು, ಕೆಳತೂರು ಮಾಲಿಂಗೇಶ್ವರ ದೇವರು, ನಾವು ನಂಬಿರೋ ಎಲ್ಲ ಶಕ್ತಿಗಳು ಆ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲಿ. ಯಾಕಂದೇಳಿದ್ರೆ 100 ಹಾರೈಕೆ ಒಂದು ಹರಕೆ ಸಮಾನತೆ. ಇದು ಇಷ್ಟು ಎಲ್ಲ ಜನ. ಈಗ ನಾವು ಶಾರ್ಟ್ ನೋಟಿಸಲ್ಲಿ ನಿನ್ನೆ ರಾತ್ರಿ ಕನ್ಫರ್ಮ್ ಆಗಿದ್ದು. ಪಾಪ ಅವರು ಔಟ್ ಆಫ್ ರೇಂಜಲ್ಲಿದ್ದರು, ಬೆಂಗಳೂರಲ್ಲಿದ್ದರು. ನಾನು ಬೆಳಿಗ್ಗೆ ಮಾತಾಡಬೇಕೋ ಬೇಡ, ಕರಿಬೇಕೋ ಬೇಡ ಅಂತಿತ್ತು. ಅಂದರೆ ಪಾಪ ಅಷ್ಟು ಒತ್ತಡ ಇತ್ತು ಆ ಮಗುಗೆ. ಮನೆ ಕರೆದ್ರು. ನಾನು ನೀನೇ ಅವರು ಗೋಲ್ಡ್ ಇದ್ರೆ ನನಗೂ ಇನ್ವಿಟೇಷನ್ ಇತ್ತು, ಬರಲಿಕ್ಕೆ ಆಗಲಿಲ್ಲ ನನಗೆ. ಈಸ್ ಮೈ ಗುಡ್ ಫ್ರೆಂಡ್ ಆಫ್ ಮೈನ್, ಶರವಣ ಅವರು. ಅವರೊಂದು ಗೋಲ್ಡ್ ಶಾಪ್ ಓಪನಿಂಗ್ ಅಲ್ಲಿ ಎಲ್ಲ ಹೋಗಿದ್ದರು. ನಮ್ಮ ಶೋಭಾ ಕರಂದ್ಲಾಜಿಯವರು ಕೂಡ ಅಲ್ಲಿದ್ದರು, ಗಿಲ್ಲಿಯವರು ಕೂಡ ಅಲ್ಲಿ ಹೋಗಿದ್ದರು. ನನಗೆ ಮೊನ್ನೆ ಬಂದು ಕರೆದ್ರು ಅವರು. ಬಟ್ ಐ ವಾಸ್ ಬ್ಯುಸಿ ವಿತ್ ಮೈ ಸೆಷನ್. ಹಾಗಾಗಿ ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ. ನಿನ್ನೆ ರಾತ್ರಿ ಪಾಪ ಬೆಳಿಗ್ಗೆ 4:15 ಬಂದು ಮಲಗಿದ್ದಾರೆ ಇಲ್ಲಿ. ಹಾಗಾಗಿ ಒಂದು ಒಳ್ಳೆಯ ಸಂಭ್ರಮದ ಕಾಲಘಟ್ಟ. ಈ ಸಂಭ್ರಮ ಹೀಗೆ ಉಳಿಲಿ ಅಂತ ಭಾವಿಸ್ತೇನೆ. ಇದು ರಕ್ಷಿತ್ ಶೆಟ್ಟಿ ಅವರ ಮಾತು. ಜೊತೆಗೆ ಶಾಸಕರು ಕೂಡ 2 ಹಸುವನ್ನು ಕೊಡ್ತೇವೆ ಅನ್ನೋಂಥ ಮಾತು, ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ತುಂಬ ಸಂಭ್ರಮದ ವಾತಾವರಣ ಸದ್ಯ ಕಾಪು ಭಾಗದಲ್ಲಿ ಇರುವಂಥದ್ದು. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ.